ಉದಯಲ್ಲಿ ಮಾತಾಡ್ತಾ ಇಲ್ವಾ ನೀವು? ಉದಯ್ ಮಾತಾಡ್ಸಿ ಬಿಟ್ಬಿಟ್ಟಿದ್ದೀರ ಅಂತ ತೋರಿಸ್ತೀನಿ ನೋಡಿ. ಮಾತಾಡೋ ಅಷ್ಟು ಹಾಕಿದ್ದೀವಿ. 50 ರೂಪಾಯಿ 20 ಗ್ರಾಮ್ ಅಲ್ಲ 50 ಗ್ರಾಮ್ 20 ರೂಪಾಯಿ 50 ಗ್ರಾಮ್ 20 ರೂಪಾಯಿ ಅಂತೆ. ಸೂಪರ್. ತುಂಬಾ ದಿನ ಆಯ್ತು ನಾವು ಈ ತರ ಜಾಲಿ ರೇಟ್ ಹಿಡಿದು ಮಾಡ್ತಾ ಇದೀನಿ 11 ವರ್ಷದಿಂದ. ನಾನು ಇಲ್ಲೇ ವ್ಲಾಗ್ ವೆಲ್ಕಮ್ ಮಾಡ್ಬಿಟ್ಟಾ? ಈಗ ವೆಲ್ಕಮ್ ಮಾಡು. ಸುಳ್ಳು ಗೈಸ್, ಸುಳ್ಳು. ನಾವು ಎಷ್ಟು ತಿಂತೀವಿ ಅಂತ ನಿಮ್ಗೆ ಗೊತ್ತಲ್ವಾ ಗೈಸ್? ಗೊತ್ತಲ್ಲ, ನನ್ನ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿದಾಗ ಇವ್ನು ರೆಡಿ ಆಗಿದ್ದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಗಗನ ಎಲ್ಲ ನಾವಿಬ್ರು ಶುರು ಮಾಡ್ತಿದ್ವಿ. ಎಲ್ಲೋ ಮಿಡೋದಲ್ಲಿ ಎಲ್ಲ ನಮ್ಮನ್ನೇ ನೋಡ್ತಾರೆ, ನಾವು ಮಾತಾಡ್ತೀವಿ. ಎಲ್ಲ ಎಕ್ಸ್ಪಾಕ್ ಬಂದ್ಬಿಟ್ಟು ಹಿಂಗೆ ಆಡಿದ್ರೆ ವಾಡದೆ ಕಳಿಸ್ತಾರೆ ಗೈಸ್. ನಾವು ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ಬಾಯ್ಸ್ ಡೇ ಔಟ್ ಇದು. ಗಗನ ಬಿಟ್ಬಿಟ್ಟು ಇಡೀ ಸಿಟಿ ಮೈಸೂರು ಸಿಟಿ ಸುತ್ತಿದ್ವಿ ಗೈಸ್. ಆಲ್ಮೋಸ್ಟ್ 40% ಆಫ್ ಸಿಟಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಏನೇನೋ ಕೆಲಸಗಳಿಗೆಲ್ಲ ಮುಗಿಸ್ಕೊಂಡು ನೆನ್ನೆ ಬಂದು ಇಲ್ಲಿ ಸೋಫಾ ಕವರ್ ತೊಗೊಂಡಿದ್ವಿ ಗೈಸ್. ಈ ಸೋಫಾ ಕವರ್ ತೋರಿಸಿ, ಈ ಪ್ಯಾಟರ್ನಲ್ಲಿ ತೊಗೊಂಡೋಗಿ ಸೋಫಾ ಮೇಲೆ ಹಾಕಿದ್ರು. ಈ ನನ್ನ ಮಕ್ಕಳು ಚೆನ್ನಾಗಿಲ್ಲ, ನಾವು ಸೆಲೆಕ್ಟ್ ಮಾಡ್ತಿದ್ದೋ, ನೀವು ಚೆನ್ನಾಗಿ ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ನೀವೇ ಸೆಲೆಕ್ಟ್ ಮಾಡಿ ಬನ್ನಿ ಅಂತ ಕರ್ಕೊಬಂದೆ. ಬೇರೆ ಅದು ಚೆನ್ನಾಗಿಲ್ಲ ಕಣ, ಇದೇ ಚೆನ್ನಾಗೈತೆ ಅಂತಾರೆ ಇವಾಗ. ನಮ್ಮ ಬಾಲ್ಗೆ ಎಡ್ಸೋದ್ರು ನಮ್ಮ ಫ್ರೆಂಡ್ಸು. ನೀವೇನೋ ಬೇರೆ ಅಂತಂದಿದ್ರೆ 5 ಪೀಸ್ ಬೇಕು ಅಂತಂದ್ರು. 5 ಪೀಸ್ ಓಕೆ, ಇಲ್ಲಿ ಬೇರೆ ಸೆಲೆಕ್ಟ್ ಮಾಡಿಲ್ವಲ್ಲ ನೀನು? ಅಲ್ಲಿ ಯಾವ ಕಲರ್ ಚೆನ್ನಾಗಿಲ್ಲ, ಅದಕ್ಕೆ ಇದೇ ಅಲ್ಲ ನಮ್ಗೆ ಇಷ್ಟ ಆಗಿಲ್ಲ. ಇದು ಮೈಸೂರಲ್ಲಿ ನಡೀತಾ ಇದೆ ದಸ್ತಕರ್ ಹಾರ್ಟ್ ಎಕ್ಸ್ಪೋ ಅಂತ. ನೆನ್ನೆ ಇಲ್ಲಿ ಬಂದಿದ್ವಿ. ಮುಂಚೆ, ಈಗ ಮಹಾರಾಜ ಗ್ರೌಂಡ್ಸಲ್ಲಿ ಆಹಾರ ಮೇಳ ಮಾಡೋದು ಎಲ್ಲ ಇಲ್ಲೇ ಬಿಟ್ಟದೆ ನೋಡಿ. ಇಲ್ಲಿ 2 ತಲೆಗಳು ಯಾವುದು ಅಂತ ತೋರಿಸ್ತೀನಿ. ಎಲ್ಲರೂ ಇಲ್ಲೇ ಹೆಲ್ಮೆಟ್ ಬಿಟ್ಟು ಹೋಗೋರು ನೋಡಿ. ಥ್ಯಾಂಕ್ ಯು ಸರ್. ನೆನ್ನೆ ನಾವು ಇದೆ ಅಂತ ಹೋಗಿದ್ವಿ ಗೊತ್ತಾ, ಇಲ್ಲಿ एक सेकंड नहीं ये कल लिया था. ಇದು ತೊಗೊಂಡೋಗಿದ್ವಿ ನೆನ್ನೆ. ಇದು ತೊಗೊಂಡೋಗಿ 4 kg ತೊಗೊಂಡೋದ್ವಿ ಗೈಸ್. ಶೌರ್ಯ ಮತ್ತು ಶಿವಕುಮಾರ್ ಸೇರಿ ಇಬ್ಬರು ಸೇರ್ಕೊಂಡು ಖಾಲಿ ಮಾಡೋರು. ಉದಯ್ ಖಾಲಿ ಮಾಡೋದು ಆ್ಯಕ್ಚುಲಿ. ಕಾರ್ನ್ ಇದಿಷ್ಟ ಆಯ್ತು ನನಗೆ, ಬಟ್ ಇದು ಎಣ್ಣೆಲಿ ಕಡ್ದಿರೋದು ನಿಪ್ಪಟ್ಟು ಟೈಪ್. ಎರಡು ಸೇಮ್ ಟೇಸ್ಟ್. ಯಾವ್ದು ತೊಗೊಳೋದು ಗೊತ್ತಾಗ್ತಿಲ್ಲ. ಇಷ್ಟೊಂದಿದೆ ಸ್ನ್ಯಾಕ್ಸ್ ನೋಡಿ, ಎಷ್ಟೊಂದಿದೆ. ನೈ ಪುದೀನ ಕೋಡ್ವಳೆ ಗೈಸ್. ನಮ್ಮ ಕೈಲಿ ಹೆಲ್ಮೆಟ್ ತಗೊಳಕ್ಬಿಟ್ಟು ಹೋಗಿರೋ ಮಕ್ಕಳು ಇವರೇ. ಉದಯಲ್ಲಿ ಮಾತಾಡ್ತಾ ಇಲ್ವಾ ನೀವು? ಉದಯ್ ಮಾತಾಡ್ಸಿ ಬಿಟ್ಬಿಟ್ಟಿದ್ದೀರ ಅಂತ ತೋರಿಸ್ತೀನಿ ನೋಡಿ. ಮಾತಾಡೋ ಅಷ್ಟು. ಸರ್ವೇ ಜನ ಸುಖಿನ ಭವಂತು. ನೀವು ಮಾತಾಡ್ತಾರೆ, ನಾನು ತಿಂತಾ ಇರ್ತೀನಿ ಅಂತ. ಇಲ್ಲ ಸುಮ್ಮನೆ ಸಿಗಾಕತ್ತಿಯಲ್ಲ ಮಗ ನಮ್ಮ ಬ್ಲಾಗಲ್ಲಿ ನೀನು. ಬೇಗ ಕರ್ಕೋಗಿ ಟೇಸ್ಟ್ ಕೊಡ್ತೇನೆ ಅಂತ ಶಿವಕುಮಾರ್ ಇಲ್ಲೇ ಇಟ್ಬಿಡ್ತಾನೆ. ಏನು ತಿಂತ ಕೊಡೋ ನಂಗೂ. ಇದು ಮಗ ನಿಂಗೆ ಇಷ್ಟ ಆಗಲ್ಲ ಏನು ಸ್ವೀಟು ಕೊಡಲಿ. ಅರ್ಧ kg ಜಾಸ್ತಿ ಆಯ್ತದೆ. ಏನದು ಹೇಳು ಫಸ್ಟು? ಮೈಸೂರು ಪಾಕ ಏನು ಗಿಫ್ಟ್ ಅನಿಸ್ತಾ ಇದ್ರೇನು ಅಲ್ಲಿ ಗೈಸ್? ತಗೋಬಾರ್ದೆಲ್ಲ ತಗೋತಿದ್ದೀವಲ್ಲ ಇವತ್ತು. ಫಸ್ಟ್ ಟೈಮ್ ಈ ಥರ ಶಾಪಿಂಗ್ ಮಾಡ್ತಾ ಇರೋದು. ಉದಯ್ ನಮ್ಮದು ಸ್ಪ್ಲಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಯ್ತು ಗೈಸ್, ಅದಕ್ಕೆ ಅವ್ನಿಗೆ ಟ್ಯಾಕ್ಸ್ ಹಾಕಿದ್ದೀವಿ. 50 ರೂಪಾಯಿ 20 ಗ್ರಾಮ್ ಅಲ್ಲ 50 ಗ್ರಾಮ್ 20 ರೂಪಾಯಿ 50 ಗ್ರಾಮ್ 20 ರೂಪಾಯಿ ಅಂತೆ. 50 ರೂಪಾಯಿ 20 ಗ್ರಾಮ್ ಅಲ್ವಾ? ಬಾಡಿ ಮಗ ಗೈಸ್. ಹಲ್ವಾ ತಗೊಂಡಿದ್ದೀವಿ ನೋಡಿ ನಾವು. ಎಂತ ಮಕ್ಕಳು ಇದು ಬೈ ಐ ಆಮ್ಕೆ ಏನು ತಗೊಂಡಿ ತೋರ್ಸ. ಎಕ್ಸ್ಟ್ರಾ ಗ್ರಾಮ್ದೆ ದೇವಕ್ಕೆ ಅಪ್ಡೇಟೆಡ್ ವರ್ಷನ್. ಗೆಜ್ಜೆ ಹಾಕೋದು ಬೇಡ, ಬರೀ ಚಪ್ಪಲಿ ಹಾಕೋದು ಕಷ್ಟ ಬಿಚ್ಚಕ್ಕೆ ಅಂತ ನಡೆಯಲ್ಲ ಸುಮ್ಮನೆ. ಶುಕ್ರ ನೋಡ್ಕೆ ಇವ್ನ ಕೇಳ್ಕೊಬೇಡಿ, ತಿನ್ಕೊಬಿಡ್ತಾನೆ. ಆಗ್ಲೇ ತಿಂತವನ್ ಕಡೆ ಇವನು. ಕಲ್ಪ್ರಿಟ್ ಗೋಡೆಗೆ ಹಾಕೋದು, ಕೆಳಗೆ ಹಾಕತ್ತಲ್ಲ, ಫ್ಲೋರ್ಗೆ ಹಾಕೋದಲ್ಲ, ಅದು ಗೋಡೆಗೆ ಹಾಕೋದು. ಅದೇ ಕಣ ಫ್ಲೋರ್ಗೆ ಹಾಕೋದು. ಗೋಡೆಗೆ ಏನು ಹಾಕೋಕ್ಕಾಗೋದಿಲ್ಲ, ಕನ್ನಡಿನೇ ಅಲ್ಲ. ಅದನ್ನ ಕರ್ಟನ್ಸ್ ಅಂತ ಕರಿಬೋದಾ? ಗೋಡೆಗೆ ಹಾಕ್ಬಿಟ್ಟು ಕರ್ಟನ್ಸ್. ಬರೀ ಸೋಫಾ ಹತ್ರ ಮಾತ್ರ ಹಾಕೋದಂದ್ರೆ ನಮ್ಮಪ್ಪ ಬಾಗಿಲಿಂದ ಫುಲ್ ಒಳ ಗಂಟ ಹಾಕೋ ಹೋಗ್ಬಿಡು ಅಂತ ಮಾತಾಡ್ತಾನೆ. ಇವತ್ತು ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ರೌಂಡ್ಸ್ ಹೋಗಿ ತುಂಬ ಖುಷಿ ಆಗ್ತಾಯಿದೆ. ಸಮಯ ಸೂಪರ್. ತುಂಬ ದಿನ ಆಯಿತು ನಾವು ಈ ಥರ ಜಾಲಿ ರೈಡ್ ಹಿಡ್ದು. ಗಾಳಿ ಬಿಡ್ಸಕ್ಕೆ ಬರಲೇನೋ?
ನೋಡಿ ಇಲ್ಲಿ ಗೈಸ್ ತಗೊಂಡ್ರದ್ನ ಆಗ್ಲೇ ತಿಂದು ಖಾಲಿ ಮಾಡ್ತಾರೆ, ತಿನ್ನಕ್ಕೂ ಆಯ್ತಾ ಇಲ್ಲ. ಕನ್ನಡದಲ್ಲಿ ಹೇಳ ತುಂಬ ಕರೆದಾಗಿರುತ್ತೆ. ಐಸಲ್ ಟೈಮ್ ಎಷ್ಟು ಮಗ? ಪಾಪ ಗೈಸ್ ಗಗನ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನಿಕಾಲ್ ಮಾಡ್ತಾಳೆ ಈಗ ಹೋದ್ರೆ. ಪಾಪ ಒಳ್ಳೆ ಮಧ್ಯಾಹ್ನದಿಂದ ನಾವು 2:30 ಹೊಟ್ಟಿದ್ದು, 5:30 ಹೋಯ್ತಿದ್ವಿ, 6 ಗಂಟೆಗೆ ಹೋಯ್ತಿದ್ವಿ ಮನೆಗೆ. ಪಾಪ ಗೈಸ್ ಫೈನಲಾಗಿ ಬಂದ್ವಿ. ಓಹೋ ಮನೆಗೆ ಬಂದ್ವಿ. ಲೇಟಾಗಿ ತಳ್ಬೇಕು ಅದರಲ್ಲೇ ಗಾಡಿಲೇ. ಗಗನ ಮೈ ಡಿಯರ್ ವೈಫ್, ಓ ಮೈ ಡಿಯರ್ ವೈಫ್, ಹೆಂಗಾಯ್ತಮ್ಮ ನಾನು ಬಿಟ್ಟು ಎಂಜಾಯ್ ಮಾಡ್ತಾ ಒಬ್ಳೆ. ಎಲ್ಲಿಗೆ ರೆಡಿ ಆಯ್ತಿದ್ಯಾ ರಾಣಿ ಮಹಾರಾಣಿ? ಅಪರೂಪಕ್ಕೆ ಬಂದು ನೋಡಿ ಅಮ್ಮ, ಒಂದೂವರೆ ತಿಂಗಳಾದ್ಮೇಲೆ ಬಂದು ಮೈಸೂರಿಗೆ. ಲವ್ ಮಾಡ್ತಾ ಇದೀನಿ 11 ವರ್ಷದಿಂದ. ಈಗ ವೆಲ್ಕಮ್ ಮಾಡು. ಫ್ರೆಂಡ್ಸ್ ಬಂದವ್ರೆ ಅಂತ ಫುಲ್ ಚೇಂಜ್. ಶೌರಿನ ದೂರದಿಂದ ಬರೀ ಸೈಡ್ ಒಂದ್ ಎರಡೇ ತಂದಿರೋದು ಅದು ಗಗನಿಗೆ. ನಾವೆಲ್ಲಿ ತಿಂದ್ವಿ? ನೀವು ಬೇರೆಲ್ಲ ತಿಂದ್ರಲ್ಲ. ಇವನು ಅಂದ ಹೇಳವತ್ತು ತಿನ್ನವಂತ ನಾನೇ ಬೇಡ ನಡಿಯಂದೆ. ನಾನು ಬರೀ ನಮ್ದೆಲ್ಲ ಬೇರೆ ಜ್ಯೂಸ್ ಕುಡಿತೀವಲ್ಲ ಅಂದ್ಬಿಟ್ಟು ಬರಲಿಲ್ಲ. ಕೊಡಲಿ ಗಗನಿಗೆ ಹೊಡೆದೇ ಬಿಡ್ತಾಳೆ. ನೀನ್ ತಿನ್ನೋದ್ನ ಕೊಟ್ಬಿಡ್ರ. ಗುಡ್. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾನು ಇರ್ಲಿಲ್ಲ ವೆಲ್ಕಮ್ ಮಾಡೋದಕ್ಕೆ. ನೋಡಿ ಆವಾಗಲೇ ಹಂಗಿದ್ಲು, ರೆಡಿ ಆಗ್ಬಿಟ್ಲು ಪೂರ್ತಿ ಈಗ. ಗೈಸ್, ಸೊ ದಿಸ್ ಈಸ್ ದ ರಿಸೆಪ್ಷನ್ ಬ್ಲಾಗ್. ನಮಗೆ 2 ರಿಸೆಪ್ಷನ್ ಇದೆ, 2 ಮದುವೆದು ರಿಸೆಪ್ಷನ್ ಇದೆ. ಸೊ ನಂದು ಇಂಜಿನಿಯರಿಂಗ್ ಫ್ರೆಂಡ್ದು ರಿಸೆಪ್ಷನ್ನು, ಇನ್ನೊಂದು ನಮ್ಮ ಅತ್ತೆ ಅಕ್ಕನ ಮಗಳದ್ದು ರಿಸೆಪ್ಷನ್ನು. ಸೊ 2 ಡಿಫ್ರೆಂಟ್ ಪ್ಲೇಸಸಲ್ಲಿ ಇದೆ. ಮೈಸೂರು ಆಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ವೀಕೆಂಡು ರಶ್ ಇರುತ್ತೆ. ಹೌದು, ಮದುವೆಗೆ ಓಡಾಡೋರೆ ತುಂಬ ಜನ, ಸಿಕ್ಕಾಪಟ್ಟೆ ಮದುವೆಗಳು, ಪೀಕ್ ಮದುವೆ ಸೀಸನ್ ಶುರುವಾಗಿದೆ. ಸೊ ನಾವು ಟ್ರಾಫಿಕ್ ಎಲ್ಲ ಬೇಯಿಸಿ 2 ಮದುವೆ ಅಟೆಂಡ್ ಮಾಡಿ 2 ಕಡೆ ಊಟ ಮಾಡಲ್ಲ ಗೈಸ್. ಒಂದು ಕಡೆ ವಿಶ್ ಮಾಡಿ ಇನ್ನೊಂದು ಕಡೆ ಕೊನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ವಾಪಸ್ ಬರಬೇಕು. ಆ್ಯಂಡ್ ಆಗ್ತಾ ಇದೆ. ಸೊ ಗಗನವ್ರ ಅತ್ತೆ ಕಡೆ ಫಂಕ್ಷನ್ ಆಗಿರೋದ್ರಿಂದ ಚಂದು, ಗಗನವರ ಅಮ್ಮ ಬರ್ತಾರಾ? ಎಲ್ಲ ಬರ್ತಾರೆ. ಅಮ್ಮ, ಆಂಟಿ, ಅಜ್ಜಿ, ಮಾವ ಎಲ್ಲರೂ ಇರ್ತಾರೆ. ಆ್ಯಂಡ್ ನಮ್ಮ ಫ್ರೆಂಡ್ಸು ಇವಾಗ ದೇವಸ್ಥಾನಕ್ಕೆ ಹೋಗಿದ್ರು. ಶನಿವಾರ ಆಂಜನೇಯನ ದರ್ಶನ ಮಾಡ್ಕೊಬರೋಣ ಅಂತ ಇಲ್ಲೇ ನಮ್ಮ ಗುಡ್ಡದ ಮುತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಾವು ಈ ಥರ ರೆಡಿಯಾಗಿದ್ದೀವಿ. ಆ್ಯಂಡ್ ಗೈಸ್, ಈ ಸಚಿನ್ ಈ ಅಟೈರ್ ಬಂದು ಚೌಟ್ರಿಗೆ ಹಾಕೊಂಡು ಬಂದಿದ್ದ ಅಟೈರ್. ಅಂದರೆ ಮದುವೆಗೆ ಚೌಟ್ರಿ ಎಂಟ್ರಿಗೆ ಹಾಕೊ ಬಂದಿದ್ದ ಅಟೈರು. ಆ್ಯಂಡ್ ನಂದು ಅಟೈರ್ ಬಂದು ನಾನು ನಮ್ಮ ಅಕ್ಕನ ಮದುವೆಗೆ ಅಂತ ತೊಗೊಂಡಿದ್ದು. ಆದರೆ ಕೋವಿಡ್ ಬಂತು ಅಂತ ಅವ್ರ ಮದುವೆ ಜೋರಾಗಿ ಮಾಡಲಿಲ್ಲ, ಇದನ್ನ ಹಾಕೊಳ್ಳೇ ಇಲ್ಲ ನಾನು ರಿಸೆಪ್ಷನ್ಗೆ. ಇದು ಹಂಗೆ ಇಟ್ಟು ಆಫ್ಟರ್ ಹಾಕಿಲ್ವಾ? ಯಾರು ನಯನಕ್ ನಮ್ಮ ಅಕ್ಕನೇ 2 ಸತಿ ಹಾಕಿದ್ದಾಳೆ ಬಿಟ್ರೆ ನಾನು 1 ಸತಿಗೂ ಹಾಕಿಲ್ಲ. 4 ವರ್ಷ ಏನೋ ಆಗಿದೆ. ಇದೇ ಫಸ್ಟ್ ಟೈಮ್ ನಾನು ಹಾಕೋತಾ ಇರೋದು. ಅವಾಗ ತೊಗೊಂಡು ಇಷ್ಟಪಟ್ಟು ಇವಾಗ ಹಾಕೋತಾ ಇದ್ದೀನಿ. ಕೊನೆಗೂ ಅದಕ್ಕೆ ಹಾಕೊಳ್ಳೋ ಯೋಗ ಬಂದಿದೆ. ಸೊ ಬನ್ನಿ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈಸೂರು ನಾವು ಇಷ್ಟು ಮಟ್ಟದ ಟ್ರಾಫಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಬೆಂಗಳೂರವ್ರು ದಿನ ನೋಡ್ತಾ ಇರ್ತೀರಾ, ಆದರೆ ನಮಗೆ ಫುಲ್ ಹೊಸದು. ಫಸ್ಟ್ ಟೈಮ್ ಹಿಂಗ್ ಬ್ಲಾಕ್ ಆಗಿರೋದು. 1/2 hour ಜಾಮ್ ಆಗಿದ್ದೀವಿ ಒಂದು ರೋಡ್ ಕ್ರಾಸ್ ಆಗಕ್ಕೆ 1 kilometer ಸ್ಟ್ರೆಚ್ ಅಲ್ಲಿ. ಬರೀ ನಮ್ಮನೆಯಿಂದ ಇಲ್ಲಿಗೆ 10 ಕಿಲೋಮೀಟರ್ಗೆ ಇನ್ನೂ 1 hour ಆದ್ರೂ ನಾವು ಕ್ರಾಸ್ ಆಗಿಲ್ಲ. ಅಷ್ಟು ಟ್ರಾಫಿಕ್ ಇದೆ, ಜಾಮ್ ಆಗಿದೆ ಅಂತ ಗೊತ್ತಿಲ್ಲ. ನಾರ್ಮಲ್ ಆಗಿ ಏನೋ ಆಗಿದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೈಸೂರು ಬರ್ತಾ ಬೆಂಗಳೂರು ಆಗ್ತಾ ಇದೆ. ದಯವಿಟ್ಟು ಮೈಸೂರಾಗಿರಕ್ಕೆ ಬಿಡಿ. ಮೈಸೂರಿಗೆ ತುಂಬಾ ಜನ ಬರಬೇಡಿ ಪ್ಲೀಸ್. ನಾವು ಬಂದಿರೋ ಮೊದಲನೇ ರಿಸೆಪ್ಷನ್ನ ಜೋಡಿ ನೋಡ್ಕೊಬಿಡಿ. ಇಲ್ಲಿಗೆ ಬರೋಕ್ಕೆ ನಾವು ಎಷ್ಟು ಟ್ರಾಫಿಕ್ನ ಬೇಯಿಸಿ, ಈ ಟ್ರಾಫಿಕ್ನು ಬೇಯಿಸಿ ಅಪ್ಪ ಕಷ್ಟಪಟ್ಟು ಬಂದಿದ್ದೀವಿ ಗೈಸ್. ವಿಶ್ ಮಾಡ್ಬಿಟ್ಟು ಹೋಗಿ ನಾವು ಮಾತಾಡ್ತಾ ಇದ್ರೆ ಹೋಗ್ಬಿಡ್ತಾರೆ ಗೈಸ್. ಕೊನೆಗೂ ಊಟದ ಮುಖ ನೋಡೋ ಅದೃಷ್ಟ ಸಿಕ್ಕಿದೆ. ಸ್ಟೇಜ್ ಮೇಲೆ ಹೋಗಿದ್ವಿ ಗೈಸ್, ಅಲ್ಲಿ ಹೋಗಿಲ್ಲ ಅನ್ಕೋಬೇಡಿ. ರಶ್ ಇಲ್ಲ, ಆರಾಮಾಗಿದೆ, ಪೀಸ್ ಆಗಿದೆ. AC ಬೇರೆ ಹಾಕೋರೆ. ಹೌದು, ರಶ್ ಇಲ್ಲ ಸದ್ಯ. ಹೆಂಗೋ ರಿಸೆಪ್ಷನ್ಗೆ ಹೋಗಿ ಅಂತ ಪೋಸ್ಟ್ ಕೊಟ್ಬಿಟ್ಟು ಅಲ್ಲಿ ಕಿತ್ಕೊಂಡು ವಿಶ್ ಮಾಡ್ಬಿಟ್ಟು ಬಂದ್ವಿ. ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ಬೇಕು. 2 ಥರ ನಮಗೆ
ರಿಲೇಟ್ ಆಗುತ್ತೆ. ಒಂದು ಹುಡುಗ ಬಂದು ನಮ್ಮ ಅಪ್ಪನ ಫ್ರೆಂಡ್ ಮಗ, ಹುಡುಗಿ ಬಂದು ನಮ್ಮ ಮಮ್ಮಿ, ಇವ್ರ ವೈಫ್ ಅಕ್ಕನ ಮಗಳು. ಅಜ್ಜಿ ಚಂದು ಹಾಯ್. ಓ ತಮಿಳು ತಮಿಳು. ಇವ್ರು ಇನ್ನೊಬ್ರು ಮಾವತ್ತೆ. ಬಾಳೆ ಎಲೆ ಸೀನ್ಸ್ ಬಡ್ಸೋರು ಅಟೈರ್ ನೋಡಿ ಗೈಸ್. ಅಪ್ಪ ನೋಡಿ ಏನು ಸಾಕಾದಾಗ ರೆಡಿ ಆಗೋರೆ ಇವರು. ಹುಡುಗಿರಂತೂ ನೆಕ್ಸ್ಟ್ ಲೆವೆಲ್. ಬಾಯ್ ಯಾರೋ ಗಗನ ಯಾರೋ ಮದುವೆ ಬಂದಿರೋರು ಯಾಕೆ ಬಡಿಸ್ತವ್ರೆ ಅನ್ಕೊಬಿಟ್ಲು. ಕೇಟ್ರಿಂಗು ಎಷ್ಟು ಗ್ರ್ಯಾಂಡ್ ಆಗ್ಬಿಟ್ಟಿದೆ ನೋಡಿ. ಮಾವು ಬನ್ನಿ, ನಿಮಗೋಸ್ಕರ ಜಾಗ ಇಡ್ತೀವಿ. ಇಲ್ಲಿ ಬನ್ನಿ. ಚಂದು ಐಸ್ ಕ್ರೀಮ್ ತಿಂತಾ ಇದೀವ? ಹೆಂಗಿದೆ ಐಸ್ ಕ್ರೀಮ್? ಏನಿದು ಐಸ್ ಕ್ರೀಮ್ ತಿಂತಿದ್ದು ನನ್ಗೆ ಕೊಟ್ಟೋದ್ಲು, ಗೊತ್ತಾಗಲ್ವಾ? ನೀವು ತಿನ್ನೋದೇ ಇಲ್ವಾ ಐಸ್ ಕ್ರೀಮು? ಅಲ್ಲ ಅವಳು ನೀವೇ ನೋಡಿದ್ದೀರಾ, ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇಸ್ಕೊಂಡಿದ್ದು. ನೀವು ತಿಂದಿಲ್ಲ ಐಸ್ ಕ್ರೀಮು? ತಿಂತಿಲ್ಲ. ತಿನ್ನಲ್ಲ? ಯಾಕೋ ನಾನು ಡಯಟ್ ಅಯ್ಯೋ ಡಯಟ್ ಎಲ್ಲ ಅಂತ ಕಡೆ ಚಂದು. ಏನಕ್ಕೆ ನಿಂದ ನನಗೆ ತಂದು ಕೊಡ್ತಿದ್ಯಾ? ತಗೋ. ಸುಳ್ಳು ಗೈಸ್, ಸುಳ್ಳು. ನಾವು ಎಷ್ಟು ತಿಂತೀವಿ ಅಂತ ನಿಮ್ಗೆ ಗೊತ್ತಲ್ವಾ ಗೈಸ್? ಗೊತ್ತು. ಅಲ್ಲ ನನ್ನ ಬಗ್ಗೆನೂ ನಿಮ್ಗೆ ಗೊತ್ತಿರ್ಬೋದು. ನೀವೇ ನೋಡಿದಿರಾ, ಸಾಕ್ಷಿ ಅವಳು ನನ್ನ ಕೈ ಕೊಟ್ಟಿದ್ದು. ಅದೆಲ್ಲ ವಿಡಿಯೋ ಮಾಡಿಲ್ಲ. ವಹಿಸ್ಕೊಳೆ. ಹೊಡಿತಾರೆ ನಿಮ್ಮಮ್ಮ ಹೊಡಿತಾರೆ ಈಗ. ಡವಿ ಡವಿ. ಸರಿ ಸರಿ, ಐಸ್ ಕ್ರೀಮ್ ನಿಂದಾಗಿಲ್ಲ ಅಂತ ಅಂದ್ರೆ ನಿನ್ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ. ಇಸ್ಕೊ ಬಂದಿದ್ದು ನಾನು ಗೈಸ್. ಅರೆ ನಾನು ನಿಜ ತಿಂದಿಲ್ಲ. ತಿನ್ನಕ ಹಂಗೆ ಹೇಳಿದ್ರೆ ನಿನ್ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಗೈಸ್. ಹೇಳ್ದೆ ತಿನ್ನಕ್ ಆಗಲ್ಲ ಗೈಸ್. ಈಗ ಹಾಕೋ ಬಂದೆ ಗೈಸ್. ತುಂಬಾ 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 ಗಟ್ಟಿ. ಹಾಕೋ ಬಂದಿಲ್ಲ, ಅವ್ರು ಹಾಕಿದ್ದು. ಅವ್ರು ಹಾಕಿತ್ತಾನೆ. ಅವರೇ ಹಾಕಿದ್ದು. ತಿನ್ನಕ್ಕಾಗ್ಲಿಲ್ಲ ಅಂತ ಅವಳ ಕೊಟ್ಟೆ ತಗೋ ಎಸ್ಬಿಡು ಕೊನೆಗೆ ಅಂತ. ಬಟ್ ಆದ್ರೂ ಮನ್ಸು ಬರ್ಲಿಲ್ಲ. ಅದಕ್ಕೆ ತಿಂದ್ಮೇಲೆ ಲಾಸ್ಟಲ್ಲಿ ಒಂದು ಚೂರು ಸ್ವೀಟ್ ತಿನ್ಬಿಟ್ಟು ಆಮೇಲೆ ಎಸೇಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಅಷ್ಟೇ. ಮದುವೆ ಎಲ್ಲ ಮುಗೀತು, ಎಲ್ಲ ಅವ್ರವ್ರು ಮಾತಾಡ್ಕೊತವ್ರೆ. ನೀನೇನು ಮಾಡ್ತಾ ಇದೀಯಾ? ನೋಡೋಣ ಬಾ, ಲೇಟ್ ಆಗಿದೆ. ಯಾಕೆ ಬೇಡ ಬಿಡು, ಇಲ್ಲೇ ಇರೋಣ. ಬೆಳಗ್ಗೆ ಮದುವೆ ಮುಗಿಸ್ಕೊಂಡು 10:25 ಸೀರೆ ತಂಗಿದ್ಯಾ? ಇಲ್ಲೇ ಇರೋಣ ಬಿಡಮ್ಮ, ಮದುವೆ ಮುಗಿಸ್ಕೋಣ. ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ನೋಡಲಿ. ಹಾಂ ಆಬ್ವಿಯಸ್ಲಿ ಅಡುಗೆ ಮಾಡೇ ಮಾಡ್ತಾರೆ. ಇಷ್ಟೇ ಅಂದರೆ ಬೇಡ, ನಾನೇ ಮಾಡ್ತೀನಿ. ಮಾವಿನಕಾಯಿ ಥರ ಐತೆ. 11 ಗಂಟೆ ಆಗ್ತಾಯಿದೆ. ಇನ್ನೂ ಹುಡುಗ ಹುಡುಗಿ ನೋಡಿ ಸ್ಟೇಜ್ ಮೇಲೆ ಇನ್ನೂ ಬಿಟ್ಟಿಲ್ಲ ಅವ್ರನ್ನ. ಇಂಡಿಯನ್ ವೆಡ್ಡಿಂಗ್ಸ್ ಥಿಂಗ್ಸ್ ಮಾತ್ರ ಇತ್ತು. ನಮ್ಮದು ಇದೇ ಕತೆ ಆಗಿತ್ತು. 11 ಗಂಟೆ ಆಗಿದ್ರು ನಾವು ಇನ್ನೂ ಸ್ಟೇಜ್ ಮೇಲೆ 11:15 ತನಕ ಇದ್ವಿ ಅನ್ಸುತ್ತೆ. ಈಗೆಲ್ಲ ಮುಗಿಸ್ಕೊಂಡು ಸದ್ಯ ಮನೆಗೆ ಹೋಗ್ತಾಯಿದ್ದೀವಿ. ಗಗನ ರಣ್ಣ ಜೊತೆ ಬ್ಯುಸಿ ಆಗ್ಬಿಟ್ಟು ಇಲ್ಲೇ ಮಾ ಮುಗಿತಾ ಬರ್ಬೇಕಾದ್ರೆ ತೆಗೆದು ಬಿಸಾಕ್ತೆ ಸಾಕಾಯ್ತು ಯಪ್ಪ ಅಂತ. ಮೈಸೂರಿಗೆ ಮೊದಲನೇ ಮಳೆ ಬರ್ತಾ ಇದೆ. ನಾವು 2 ಮದುವೆ ಅಟೆಂಡ್ ಮಾಡಿದೀವಿ ಅಂತ ಮಳೆ ಬರ್ತಾ ಇದೆ ಇವತ್ತು. ನಾವು 2 ಮದುವೆ ಅಟೆಂಡ್ ಮಾಡಲ್ಲ ದಿನಕ್ಕೆ. ಇವತ್ತೇನೋ 2 ಮದುವೆ ಅಟೆಂಡ್ ಮಾಡ್ಬಿಟ್ಟಿದೀವಿ ಅಂತ ಬರ್ತಾ ಇದೆ ಮಳೆ. ಚೆನ್ನಾಗಿದೆ ಮಳೆ. ಈಗಪ್ಪ ಅಲ್ಲೆಲ್ಲ ನಿಧಾನಕ್ಕೆ ಬರ್ತಾ ಇತ್ತು, ಇಲ್ಲಿ ಜೋರಾಗೆ ಬರ್ತಾ ಇದೆ. ಜೋರಾಗಿ ಬಂದು ಹೋಗಿದೆ. ಆಗ್ಲೇ ರೋಡ್ ಎಲ್ಲ ತುಂಬ ಹೋಗಿದೆ. ಟೈಮ್ ಇವಾಗ 11:11. ನೆನ್ಸ್ಕೊಳ್ಳೋದು ರಿಮೈಂಡರ್ ಕಾಲ್ ಅಷ್ಟೇ ಮಾ. ಅದು ಏನು 11 ನೀನು ನೆನ್ಸ್ಕೊತಿದ್ದೀರ ನನಗೆ ಇದಾಗಬೇಕು ಅದಾಗಬೇಕು ಅಂತ. ಅದು ನೆನ್ಸ್ಕೊಳ್ಳೋದಷ್ಟೇ. ನಿನ್ನ ಜೀವನದಲ್ಲಿ ಇದಾಗಬೇಕು, ನಿನ್ನ ಕೆಲಸ ಪೆಂಡಿಂಗ್ ಇದೆ ಅಂತ ನೀನು ರಿಮೈಂಡರ್ ಮಾಡ್ಕೋತಿ ಅಷ್ಟೇ. ಸೊ ಅದ್ರ ಮೇಲೆ ನೀನು ವರ್ಕ್ ಮಾಡಬೇಕು. ವರ್ಕ್ ಮಾಡಿದಾಗ ತಿನ್ಬಿಟ್ಟು ಮನೆ ಕೊಟ್ಬಿಟ್ರೆ ಏನೂ ಆಗಲ್ಲ. ಗೈಸ್ ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ನೆಲ್ಲ ಬಿಟ್ಟು ಬಂದಿದೀವಿ. ಅವ್ರು ಬೈತವ್ರೆ, ಮನುಷ್ಯರು ಕುಲನ ನೀವು ಅಂತ. ನಾವು ಮದ್ವೆಗೆ ಬಂದ್ಬಿಟ್ಟಿದೀವಿ ಅಂತ ಬೈತವ್ರೆ ಅಲ್ಲಿ. ತುಂಬಾ ಇಷ್ಟೊಂದು ಮಳೆ ಬಂದಿದೆ. ಅಲ್ಲಿ ಇಷ್ಟು ಮಳೆ ಇರ್ಲಿಲ್ಲ ಗೈಸ್. ನಾವ್ ಇದ್ದಿದ್ ಕಡೆ ಬರೀ ಹನಿ ಆಗ್ತಿತ್ತು. ಇವಾಗ ಅಲ್ಲೂ ಬರ್ತಿರ್ಬೋದೇನೋ ಗೊತ್ತಿಲ್ಲ. ಹೆವಿ ಜೋರ್ ಮಳೆ ಬರ್ತಾ ಇದೆ. ನಿಮ್ಮನೆ ಕಡೆನೂ ನಿಮ್ಮೂರ್ ಕಡೆನೂ ಮಳೆ ಬಂತಾ ಏನು ಅಂತ ನಮಗೆ ತಿಳಿಸಿ. ಫೋನ್ ಮಾಡಿದಾಗ ಇವ್ನು ರೆಡಿ ಆಗಿದ್ದ. ಬತ್ತರಿರೋ ನಾನು ಅವ್ರ ಬೆಳಗ್ಗೆ ಮನೆಗೆ ಹೋಗುವ ನಾನು ಅವ್ರು ಬದ್ದವ್ರು ಹೋಗುವಂತ ಈಗ ನಾವ್ ಬಂದಿದೀವಿ. ಮಳೆನೂ ಕರ್ಕ ಬರ್ತಾ ಇದೀವಿ. ಹನಿ ಆಗ್ತಾ ಇದೆ ಚೂರ್ ಚೂರ್. ಅಲ್ಲಿಂದ ಬರ್ತೈತೆ. ಊಟ್ಗಳಿ ಹತ್ರ ಫುಲ್ ಜೋರು.
ನಿಜ ನಿಜ ನೋಡು ಪ್ಯಾರಾಚೂಟ್ ಅಂತ ಹಾರ್ಬಿಟ್ಯಾ ಪ್ಯಾರಾಚೂಟ್ ಅಂತ ಹಾರ್ಬಿಡಿ ಎಲ್ಲರೂ ಹೋಗಿ ಆಯ್ತು ಮಲ್ಗೋರು ಜನ